ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ರಿಗೂ. ನಾನು ಮತ್ತು ನನ್ನ ಹೆಂಡತಿ ನಮ್ಮ ಡ್ರೀಮ್ ಡೆಸ್ಟಿನೇಷನ್ ಬಾಲಿಗೆ ಹೋಗ್ತಾ ಇದ್ದೀವಿ. ಇದು ನಮ್ಮ ಬಾಲಿ ಟ್ರಿಪ್ ವಿಡಿಯೋ. ನಮ್ಮ ಜರ್ನಿ ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಟರ್ಮಿನಲ್ 2 ಸ್ಟಾರ್ಟ್ ಆಗಿದೆ. ಸೊ ಟರ್ಮಿನಲ್ 2 ಡಿಸೈನ್ ನೋಡಿದ್ರೆ ಫುಲ್ ಗ್ರೀನರಿ ಕಾನ್ಸೆಪ್ಟು ಮತ್ತು ಬಾಂಬು ಸ್ಟೈಲ್ ಇಂಟೀರಿಯರ್ಸು ಇಂಟರ್ನ್ಯಾಷನಲ್ ಫೀಲ್ ಕೊಡುತ್ತೆ ಇದು. ಸೊ ನೈಟ್ ಲೈಟಿಂಗ್ಸ್ ಅಲ್ಲಿ ಇದ್ದಿದ್ದರಿಂದ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ನೋಡ್ಬೋದು ನೀವು ಬ್ಯಾಕ್ಗ್ರೌಂಡಲ್ಲಿ ಹೇಗೆ ಕಾಣಿಸ್ತಾ ಇದೆ ಅಂತ ಲೈಟಿಂಗ್ಸಿಂದ. ನಮ್ಮದು ಚೆಕ್-ಇನ್ ಪ್ರೋಸೆಸ್ ಎಲ್ಲ ತುಂಬ ಸ್ಮೂತ್ ಆಯಿತು. ಇಮಿಗ್ರೇಷನ್ ಎಲ್ಲ ಕಂಪ್ಲೀಟ್ ಮಾಡಿ ಬೋರ್ಡಿಂಗ್ ಗೇಟ್ ಕಡೆ ಹೋಗ್ತಾ ಇದ್ದೀವಿ. ಬೋರ್ಡಿಂಗ್ ಅನೌನ್ಸ್ ಮಾಡಿದ್ರು, ನಾವು ಈಗ ಬೋರ್ಡ್ ಆಗ್ತಾ ಇದ್ದೀವಿ. ಎಕ್ಸೈಟ್ಮೆಂಟ್ ತುಂಬ ಜಾಸ್ತಿ ಆಗಿದೆ ನಮ್ಮಿಬ್ಬರು. ಆಲ್ರೆಡಿ ನಾವು ಫ್ಲೈಟ್ ಬೋರ್ಡ್ ಮಾಡ್ತಾ ಇದ್ದೀವಿ, ನೋಡ್ಬೋದು. ಬೋರ್ಡ್ ಮಾಡಿ ನಮ್ಮ ಸೀಟ್ ಕಡೆ ಕೂತ್ಕೊಂಡಿದ್ದೀವಿ. ಆಬ್ವಿಯಸ್ಲಿ ನಮ್ಮ ವಿಂಡೋ ಸೀಟ್ ನಮ್ಮ ಮೇಡಮ್ಗೆ ಬಿಟ್ಕೊಟ್ಟಿದ್ದೀವಿ. ಸೊ ಇಲ್ಲಿ ನಾವು ಬೆಂಗಳೂರಿಂದ ಫ್ಲೈಟ್ ಟೇಕ್ ಆಫ್ ಆಯಿತು. ಸೊ ಇದು ಕುಲಾಲಂಪುರ್ಗೆ ಹೋಗುತ್ತೆ. ಕುಲಾಲಂಪುರಿಂದ ನಮಗೆ ಚೇಂಜಿಂಗ್ ಫ್ಲೈಟ್ ಇದೆ ಬಾಲಿಗೆ. ನೀವು ನೋಡ್ಬೋದು ಕ್ಲೌಡ್ಸ್ ಮೇಲೆ ಹೋಗ್ತಾ ಇರುವಾಗ ವಿಂಡೋ ವ್ಯೂವಿಂದ ಯಾವ ಥರ ಕಾಣಿಸ್ತಾ ಇದೆ ಸ್ಕೈ ಅಂತ. ಲೈಟ್ಸ್ ಎಲ್ಲ ತುಂಬ ಸಖತ್ತಾಗಿ ಕಾಣಿಸ್ತಾ ಇದೆ, ನೋಡ್ಬೋದು. ಸ್ವಲ್ಪ ಟ್ರಾವೆಲ್ ಮಾಡಿ ನಾವು ಮಲೇಷ್ಯಾನಲ್ಲಿರೋ ಕುಲಾಲಂಪುರ್ಗೆ ಲ್ಯಾಂಡ್ ಆಗ್ತಾ ಇದ್ದೀವಿ. ನೀವು ನೋಡ್ಬೋದು ಯಾವ ಥರ ಇದೆ ವ್ಯೂಸ್ ಕೈಯಿಂದ. ಆಲ್ಮೋಸ್ಟ್ ಇವಾಗ ನಾವು ಕುಲಾಲಂಪುರ್ ಏರ್ಪೋರ್ಟಿಗೆ ಲ್ಯಾಂಡ್ ಆಗಿದ್ದೀವಿ. ನೀವು ನೋಡ್ಬೋದು ಫ್ಲೈಟ್ ರನ್ವೇ ಅಲ್ಲಿ ಹೋಗ್ತಾ ಇದೆ, ಲ್ಯಾಂಡಿಂಗ್. ಸೊ ನಮ್ಗಲ್ಲಿ ಸ್ವಲ್ಪ ಟೈಮ್ ಇದ್ದಿದ್ದರಿಂದ ನೆಕ್ಸ್ಟ್ ಫ್ಲೈಟ್ಗೆ ಏರ್ಪೋರ್ಟ್ ಎಕ್ಸ್ಪ್ಲೋರ್ ಮಾಡಿದ್ವಿ ಸ್ವಲ್ಪ ಹೊತ್ತು. ಕುಲಾಲಂಪುರ್ ಏರ್ಪೋರ್ಟ್ ನೋಡ್ಬೋದು ಇದು ಯಾವ ಥರ ಇದೆ ಅಂತ ಏರ್ಪೋರ್ಟ್. ನಾವು ಸೆಕೆಂಡ್ ಫ್ಲೈಟಿಗೆ ಕಾಯ್ತಾ ಇದ್ದೀವಿ. ಸೆಕೆಂಡ್ ಫ್ಲೈಟ್ ಅದು ತುಂಬ ಎಕ್ಸೈಟ್ಮೆಂಟ್ ಈಗ ಡಬಲ್ ಆಗಿದೆ. ನಮಗೆ ನೋಡ್ಬೋದು ಸ್ಕೈಯಿಂದ ಯಾವ ಥರ ಕಾಣಿಸ್ತಾ ಇದೆ ಅಂದ್ಬಿಟ್ಟು ಕ್ಲೌಡ್ಸ್ ಎಲ್ಲ. ನನ್ನ ಸಜೆಷನ್ ಏನಪ್ಪ ಅಂದರೆ, ನೀವು ಏರ್ಲೈನ್ಸ್ ಕಡೆಯಿಂದ ಸ್ವಲ್ಪ ಗೈಡ್ಲೈನ್ಸ್ ಇರುತ್ತೆ, ಯಾವ ಐಟಮ್ಸ್ನ ಚೆಕ್-ಇನ್ ಬ್ಯಾಗ್ ಹಾಕಬೇಕು, ಯಾವ ಐಟಮ್ಸ್ನ ನಾವು ಕ್ಯಾಬಿನ್ಗೆ ತೊಗೊಂಡು ಹೋಗ್ಬೋದು ಅಂತ. ಆ ರೂಲ್ಸ್ನ ನೀವು ಫಾಲೋ ಮಾಡಿ. ಯಾಕಂದರೆ ಆಮೇಲೆ ಲಾಸ್ಟ್ ಮಿನಿಟಲ್ಲಿ ಬಂದು ನಿಮಗೆ ಕರ್ದು ಅದು ತೆಗೀರಿ ಇದು ತೆಗೀರಿ, ಸೊ ಪವರ್ ಬ್ಯಾಂಕ್ ಚೆಕ್-ಇನ್ ಬ್ಯಾಗಲ್ಲಿ ಇಡೋಂಗಿಲ್ಲ, ಆ ಥರದ್ದೆಲ್ಲ ಪ್ರಾಬ್ಲಮ್ ಆಗುತ್ತೆ. ಸೊ ರೂಲ್ಸ್ ಎಲ್ಲ ನೋಡಿಕೊಂಡು ಸೇಫಾಗಿ ಯಾವ್ಯಾವ ಐಟಮ್ಮು ಎಲ್ಲೆಲ್ಲಿ ತೊಗೋಬೇಕು ಅಂತ ಸೆಗ್ರಿಗೇಟ್ ಮಾಡ್ಕೊಂಡು ಹೋಗಿ, ಅದು ತುಂಬಾ ಒಳ್ಳೆಯದು. ನೋಡ್ಬೋದು ಯಾವ ಥರ ಇದೆ ಏರ್ಪೋರ್ಟ್ ಅಂತ. ಏರ್ಪೋರ್ಟ್ ವೆಲ್ ಮೇಂಟೈನ್ ಮಾಡಿದ್ದಾರೆ ಕುಲಾಲಂಪುರಲ್ಲೂ ಕೂಡ. ಸೊ ಈಗ ಇಲ್ಲಿಂದ ರನ್ವೇಯಿಂದ ಟೇಕ್ ಆಫ್ ಆಗುತ್ತೆ ಫ್ಲೈಟು, ನೀವು ನೋಡ್ಬೋದು.
ಕೌಲಾಲಂಪುರಿಂದ ಈಗ ಟೇಕ್ ಆಫ್ ಆಗಿದೆ ಫ್ಲೈಟು. ನೋಡ್ಬೋದು ಹೇಗಿದೆ ಏರಿಯಲ್ ವ್ಯೂ ಏರ್ಪೋರ್ಟ್ದು ಅಂತ. ಇಂಡೋನೇಷ್ಯಾ ಕಡೆ ಹೋಗ್ತಾ ಇರುವಾಗ ಸಿ ವ್ಯೂ, ಐಲ್ಯಾಂಡ್ಸು ಮತ್ತು ಬ್ಲೂ ವಾಟರ್ ನೋಡೋಕೆ ತುಂಬ ಬ್ಯೂಟಿಫುಲ್ ಆಗಿ ಕಾಣಿಸುತ್ತೆ. ಕ್ಯಾಪ್ಟನ್ ಅನೌನ್ಸ್ ಮಾಡಿದ್ರು ಈಗ ನಾವು ಆಲ್ರೆಡಿ ಬಾಲಿ ರೀಚ್ ಆಗಿದ್ದೀವಿ ಅಂತ. Para tetapi informasi kita telah dari lapangan terbang Ngurah Rai dan Pasar Bali. Sukacita dimaklumkan kita telah mendarat 15 minit lebih awal dari dijadwalkan. Bagi tujuan keselamatan anda diminta untuk terus duduk. Anda boleh menggunakan telefon bimbit atau tablet yang ditetapkan pada mod penerbangan atau rangkaian seluler. Bagi ketika membuka ruang penyimpanan di atas dan sila pastikan anda membawa semua barangan pribadi meninggalkan pesawat. Kami berasa gembira bersama anda sepanjang penerbangan ini dan diharap kita akan berjumpa lagi. Bagi pihak Asia, Kapten Dexter, pembantu juruterbang Ragu dan seluruh anak kapal yang bertugas pada hari ini, Hati Sada, Aisyah, Fizi, Intan dan saya Syafiq ingin ucapkan jutaan terima kasih kerana penerbangan Indonesia ke destinasi anda selalu mana sampai sampai berjumpa lagi. Once again on behalf of ರೆಸಾರ್ಟ್ ಕಡೆ ನೀವು ನೋಡ್ಬೋದು ಬಾಲಿದು ಸ್ಟ್ರೀಟ್ ಯಾವ ಥರ ಇದೆ ಅಂತ. ವೆಲ್ ಮೇಂಟೈನ್ಡ್, ನೀಟಾಗಿ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಈ ವಿಡಿಯೋದಲ್ಲಿ ನೋಡ್ಬೋದು ಸಖತ್ತಾಗಿ ಮೇಂಟೈನ್ ಮಾಡಿದ್ದಾರೆ ನೀಟ್ನೆಸ್. ನೀವು ನೋಡ್ಬೋದು ಸ್ಟ್ರೀಟ್ದು ಫೋಟೋಸ್ ಕೂಡ ಎಷ್ಟು ಚೆನ್ನಾಗಿ ಬಂದಿದ್ದಾವೆ ಅಂತ. ಇಲ್ಲಿಂದ ನಾವು ಬಂದಿದ್ದೆ ನಮ್ಮ ಹೋಟೆಲ್ ಲತಾ ಮೆಸಾರಿ ಅಂತ ಉಬೂದಲ್ಲಿರೋದು. ನೀವು ನೋಡ್ಬೋದು ನಮ್ಮ ರೂಮ್ದು ಪಿಕ್ಚರ್ಸು, ವೀಡಿಯೋಸ್ ಎಲ್ಲ ನಾನು ಹಾಕಿದ್ದೀನಿ. ಸೊ ಇದು ಸ್ಟೇರ್ ಕೇಸ್ ನಮ್ಮ ರೂಮ್ಗೆ ಎಂಟ್ರಿ ಹಾಕೋದು. ಔಟ್ಸೈಡ್ ನೋಡ್ಬೋದು ನೀವು, ಫುಲ್ ಗ್ರೀನರಿಯಿಂದ ತುಂಬಿದೆ. ಫುಲ್ ಗ್ರೀನ್. ಸೆಂಟ್ರಲ್ಲಿ ಇದು ವಿಲ್ಲಾಸ್ ಇದೆ. ಒಳಗಡೆ ಯಾವ ಥರ ಇದೆ ಅಂತ ನೋಡ್ಬೋದು ನೀವು. ಸೊ ಇದು ವಾಶ್ರೂಮು. ವಾಶ್ರೂಮೆಲ್ಲ ತುಂಬ ಚೆನ್ನಾಗಿದೆ. ಜಕ್ಕುಸಿ ಕೂಡ ಇದೆ. ಸೊ ಬಿಸಿ ನೀರು ಹಾಕ್ಕೊಂಡು ಆರಾಮಾಗಿ ಸ್ವಲ್ಪ ಹೊತ್ತು ಸ್ನಾನ ಮಾಡಿಕೊಂಡ್ರೆ ಮೈಕೈ ನೋವೆಲ್ಲ ಹೋಗ್ಬಿಡುತ್ತೆ. ಇಲ್ಲಿಂದ ಆಚೆ ವ್ಯೂ ಯಾವ ಥರ ಕಾಣಿಸುತ್ತೆ ಅಂತ ತೋರಿಸ್ತೀನಿ ನಿಮಗೆ. ನೋಡ್ಬೋದು ಜಕ್ಕುಸಿ ಯಾವ ಥರ ಇದೆ ಅಂತ. ನೆಕ್ಸ್ಟ್ ಒಳಗಿಂದ ಡೋರ್ ಓಪನ್ ಮಾಡಿದ್ದೆ ನಮ್ಗೆ ಯಾವ ಥರ ಕಾಣಿಸುತ್ತೆ, ಬಿಸಿಲಾದಾಗ ಯಾವ ಥರ ಕಾಣಿಸುತ್ತೆ, ತುಂಬ ಬಿಸಿಲು ಬಂದಾಗ ಅಂತ ತೋರಿಸ್ತಾ ಇದ್ದೀನಿ ನಿಮಗೆ. ಅದೇ ಸೇಮ್ ಪ್ಲೇಸ್ ಮಳೆ ಬಂದಾಗ ಯಾವ ಥರ ಕಾಣಿಸ್ತದೆ ನೋಡಿ ನೀವು. ಇದೆಲ್ಲ ಬಾಲ್ಕನಿ ಇದೆ. ಬಾಲ್ಕನಿಯಲ್ಲಿ ರೆಸ್ಟ್ ಮಾಡ್ಕೊಂಡು ಚಿಟ್ ಚಾಟ್ ಮಾಡ್ಕೊಂಡು ಇದು ಟೈಮ್ ಇತ್ತು ಅಂತ ರೆಸಾರ್ಟಲ್ಲೆಲ್ಲ ಸುತ್ತಾಡ್ತಾ ಇದ್ವಿ. ರೆಸಾರ್ಟ್ ನೋಡ್ಬೋದು ನೀವು ಯಾವ ಥರ ಇದೆ. ಫುಲ್ ಗ್ರೀನರಿಯಿಂದ ಇದೆ. ಸುತ್ತ ಮರಗಳು, ಗಿಡಗಳಿದ್ದಾವೆ. ಇಲ್ಲಿ ಸ್ವಿಮ್ಮಿಂಗ್ ಪೂಲೆಲ್ಲ ವೆಲ್ ಮೇಂಟೈನ್ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ. ವಿಡಿಯೋ ನೋಡಿರೋ ಎಲ್ಲರಿಗೂ ತುಂಬ ಥ್ಯಾಂಕ್ ಯು ಫ್ರೆಂಡ್ಸ್. ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ನನ್ನ ಚಾನಲ್ ಮೈ ವೇ ಟು ವರ್ಲ್ಡ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋ ಸಿಗೋಣ. ಬಾಯ್ ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್.